ನಮಸ್ಕಾರ. ಕೇಳಿಸ್ತಿದೆಯಾ? ಸ್ವಲ್ಪ ಲೋ ಇದೆ. ಎಲ್ರಿಗೂ ನಮಸ್ಕಾರ. ಈ ದಿನ ತುಂಬ ವಿಶೇಷ, ನಿಮಗೆಲ್ರಿಗಿಂತ ನನಗೆ ವಿಶೇಷ ಅಂದ್ಕೊಳ್ತೀನಿ. ಯಾಕೆಂದರೆ ಇದು ಗುರು ವಂದನ, ನಮ್ಮ ಪ್ರಭಾಕರ್ ಮೂರ್ತಿ ಸರ್ ಒಂದು ವಂದನಾ ಕಾರ್ಯಕ್ರಮ ಆಗಿರುತ್ತೆ. ಅವ್ರಿಗೂ ನನಗೂ ಏನು ಇದು ಅಂತಂದರೆ, ಒಂದು ಗುರು ಯಾವ ರೀತಿ ಶಿಷ್ಯರಲ್ಲಿರುವಂಥ ವಿದ್ಯೆಯನ್ನು ಕಂಡುಹಿಡಿತಾರೆ ಅನ್ನೋದಕ್ಕೆ ನನ್ನ ಜೀವನದಲ್ಲಿ ನಾನು ಕಂಡುಕೊಂಡಿದ್ದು ಅವ್ರ ಮೂಲಕ. ಯಾಕೆಂದರೆ ನಾನು ಪರಾಶರ ಪದ್ಧತಿ ಬಿಟ್ಟು ನಾನು ಜೈಮಿನಿ ಕ್ಲಾಸ್ ಅಟೆಂಡ್ ಮಾಡ್ತಿರ್ಲಿಲ್ಲ. ಅದೇನೋ ಅದು ನನಗೆ ತಲೆಗೆ ಹೋಗ್ತಾ ಇರಲಿಲ್ಲ. ಅವ್ರು ಏನು ಮಾಡ್ತಾಯಿದ್ರು, ನನಗೆ ಹಂಗೆ ಹಿಂಗೆ ಮಾಡಿ ಹಿಡಿತಾಯಿದ್ರು ನನಗೆ. ಮೇಘನಾ ನಿನ್ನ ಬಾಯಲ್ಲಿ ನಿನಗಿದು ಗೊತ್ತಾಗುತ್ತೆ, ನಂಗೆ ಗೊತ್ತಾಗಲ್ಲ ಸರ್ ಅಂತ ಎಷ್ಟು ಹೇಳ್ತಿದ್ರು ಬಿಡ್ತಾ ಇರಲಿಲ್ಲ ಅವರು. ನಿನಗೆ ಒಂದು ಸಲ ಅರ್ಥ ಆಗೋರ್ಗಷ್ಟೇ ವಿಷಯ, ಸ್ವಲ್ಪ ಕುತ್ಕೊಂಡು ನೀನು ಅಂದ್ಬಿಟ್ಟು ಸ್ಟೇಜ್ ಮೇಲೆ ಹತ್ತಿಸಿ ಬರ್ಸೋದಕ್ಕೆ ಶುರು ಮಾಡಿಬಿಟ್ರು. ನನಗೆ ಕೈ ಕಾಲೆಲ್ಲ ನಡುಗೋಗ್ಬಿಡೋದು. ಹಾಗೂ ಮಾಡದೆ ಅವರು ನನಗೆ ಜೈಮಿನಿನ ಅವರು ಕಲಿಸಿದವರು. ನನಗೆ ಬಿಡದಿರ ಜೈಮಿನಿ ಕಲಿಸಿ, ಮತ್ತು ಅದರಲ್ಲಿ ಪ್ರತಿಯೊಂದು ಚಾರ್ಟನ್ನು ಕೂಡ ನನಗೆ ಕೊಟ್ಟು ಅದನ್ನು ಡಾಕ್ಯುಮೆಂಟೇಷನ್ ಮಾಡಿಸಿ, ನೋಡ್ದಾ ಇವಾಗ ಎಷ್ಟು ಚೆನ್ನಾಗಿ ಮಾಡ್ತಿದ್ಯಾ, ಈಗ ಜೈಮಿನಿ ಅಂದಾಗ ನೀರು ಕುಡ್ದಂಗೆ ಆಗಿಬಿಡ್ತು ನನಗೆ. ಆ ರೀತಿಯಾಗಿ ಅವರು ಅದನ್ನು ನನಗೆ ಕಲಿಸ್ಕೊಟ್ಟಂಥ ಮಹಾನ್ ಗುರುಗಳು. ಅವರಿಗೆ ಮೊದಲು ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ಇವತ್ತು ನಾನೇನಾದರೂ ಈ ಸ್ಟೇಜ್ ಮೇಲೆ ನಿಂತಿದ್ದೀನಿ ಅಂತ ಎಲ್ರಿಗೂ ನಿಮಗೆ ನಾನು ಗೊತ್ತಾಗ್ತಿದ್ದೀನಿ ಅಂತ ಅಂದರೆ ಅದು ಅವರೇ ಕಾರಣ. ಯಾಕೆಂದರೆ ನಮ್ಮ ಇದರಲ್ಲಿ BJS ಕನ್ನಡ ವರ್ಷನ್ ಸ್ಟಾರ್ಟ್ ಆದಾಗ ಇಂಗ್ಲೀಷ್ ವರ್ಷನಲ್ಲೇ ನಮ್ಮ ಕೃಷ್ಣಕುಮಾರ್ ಬಂದು ಪಾಠ ಮಾಡಂದರೆ ನಾನು ಅವ್ರಿಗೆ ಹೇಳ್ತೆ, ಸರ್ ನಿಮ್ಮಲ್ಲೇ 25-28 ಜನ ಇದ್ದಾರೆ, ನನಗೆಲ್ಲಿ ಸರ್ ಒಂದು ಕಾಲು ಗಂಟೆನೂ ಸಿಗೋಲ್ಲ ಅಷ್ಟು ಜನರ ಮುಂದೆ, ನಾನು ಮಾಡಲ್ಲ. ಮತ್ತು ಇನ್ನೊಂದ್ಸಲಿ ಕೇಳೋದು, ಸರ್ ಇಂಗ್ಲೀಷ್ ಮೀಡಿಯಮ್ವ್ರಿಗೆ ಮಾಡೋದೇ ಇಲ್ಲ ಸರ್ ನಾನು, ಯಾಕೆಂದರೆ ಅಲ್ಲಿ ಹಿಂದಿ ಮತ್ತು ತೆಲುಗು ಇರ್ತಾರೆ, ನಾನು ಮಾಡಿದ್ರೆ ಕನ್ನಡದವ್ರಿಗೆ ಮಾಡಬೇಕು ಅಂತ ಅಂದೆ, ತಪ್ಪಿಸ್ಕೊಳ್ಳೋಣ ಅಂತ. ಅವ್ರೇನು ಮಾಡಿಬಿಟ್ರು, ನಮ್ಮ ವಿಜಯಕುಮಾರ್ ಸರ್ಗೆ ಕನ್ನಡ ಮೀಡಿಯಮ್ ಒಂದು ಓಪನ್ ಮಾಡಿಬಿಡಪ್ಪ ಅಂದರು. ಅಲ್ಲಿ ಹಾಗಾಗಿ ಫಸ್ಟು ಸೆಮಿಸ್ಟ್ರ್ ಹೋಗಲಿಲ್ಲ ನಾನು. ಆಮೇಲೆ ನೆಕ್ಸ್ಟ್ ಏನು ಮಾಡಿದ್ರೆ, 2ನೇ ಸೆಮಿಸ್ಟ್ರಲ್ಲಿ ಯಾಕೆ ಹೋಗಲಿಲ್ಲ ನೀನು, ಹೋಗು ಪಾಠ ಮಾಡೋದಕ್ಕೆ, ಅಲ್ಲಿ ಪಾಠ ಮಾಡಬೇಕು. ಹಾಗೆ ತೆಳ್ಳಿದ್ದ ಒಂದು ನನ್ನನ್ನು ನೂಕಿದ್ರು. ಅವರ ಒಂದು ಕೃಪೆಯಿಂದ ನಾನು ಟೀಚರಾಗಿ ಮತ್ತು ಸ್ಟೇಜ್ ಮೇಲೆ ಹತ್ತಿ ಇವತ್ತು ಇಷ್ಟೊಂದೆಲ್ಲ ಏನು ಸಾಧಿಸಿದ್ದೀನಿ, ಅದಕ್ಕೆ ಮೂಲ ಕಾರಣ ನಮ್ಮ ಪ್ರಭಾಕರ್ ಮೂರ್ತಿ ಸರ್ ಅವರು. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ, ನೆನೆಸ್ಕೊಳ್ತೀನಿ. ನಾನು ಇವತ್ತಿಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದಕ್ಕೂ, ಎಲ್ಲ ಸಾಧನೆ ಮಾಡೋದಕ್ಕೂ, ಬರೆಯೋದಕ್ಕೂ, ನನ್ನಲ್ಲಿ ಬರೆಯೋ ಕಲೆ ಇದೆ ಅನ್ನೋದನ್ನು ಕಂಡುಹಿಡಿದ್ರು, ಮತ್ತು ವಿದ್ಯೆ ಕಲೆ ಇದೆ ಅನ್ನೋದು ಕಂಡುಹಿಡ್ದಿದ್ದು ಅವರೇ, ಕಂಡುಹಿಡಿದು ಪ್ರೋತ್ಸಾಹ ಮಾಡಿದಂಥವ್ರು. ಅವರ ಒಂದು ಇದರಲ್ಲೂ ಕೂಡ, ಅವರ ಒಂದು ಸಂಸ್ಥೆಯಲ್ಲೂ ಕೂಡ ಕರೆದು ನನಗೆ ಪಾಠ ಮಾಡಿಸಿ, ಅಲ್ಲೂ ಕೂಡ ಅವ್ರಿಗೆ ಆಶ್ಚರ್ಯ ಆಯಿತು, ಇಷ್ಟು ಚೆನ್ನಾಗಿ ನನಗಿಂತ ಚೆನ್ನಾಗಿ ಪಾಠ ಮಾಡ್ತೀಯ ನೀನು ಅಂತ ಒಂದು ಗುರುವಿನ ಹತ್ರ ಪ್ರಶಂಸನೆ ಪಡೆದುಕೊಳ್ಳುವಂಥ ಭಾಗ್ಯ ನನಗೆ ಕೊಟ್ಟಿದ್ದು ನಮ್ಮ ಪ್ರಭಾಕರ್ ಮೂರ್ತಿ ಸರ್. ಅವ್ರಿಗೆ ತುಂಬ ಹೃದಯದ ಧನ್ಯವಾದವನ್ನು ನೆನೆಸ್ಕೊಳ್ತಾ ಅರ್ಪಿಸ್ತಾ, ಅವರ ಪ್ರೋಗ್ರಾಮನ್ನು ಇವತ್ತು ಗೌತಮ್ ಸರ್ ಅವರು ನಮ್ಮ ರಾಮಾನುಜ ಗುಲಕರು ಮತ್ತು ಇವರು ಯಾರು ಬದ್ರಿನಾಥ್ ಸರ್ ಜೊತೆ ಕ್ಲಬ್ ಮಾಡಿ ಮಾಡ್ತಾ ಇದ್ದಾರಲ್ಲ, ಅದು ಇನ್ನೂ ಒಂದು ಸಮಾಧಾನ ಆಯಿತು ನನಗೆ. ಹೇಗೋ ಏನೋ ಮಾಡಿಲ್ವಲ್ಲ ಯಾರು ಅಂದ್ಕೊಳ್ತಿದ್ದೆ, ಅದು ಮರೆತು ಹೋಗಿತ್ತು. ಆಗ ಈಗ ಒಂಥರ ಸಮಾಧಾನ ಅನ್ನಿಸ್ತಿದೆ ನನಗೆ. ಜೊತೆಗೆ ಇನ್ನೊಂದೇನೆಂದರೆ, ಜೈಮಿನಿ ಪುಸ್ತಕ ನಾನೇ ನನ್ನ ಸ್ಟೈಲ್ನಲ್ಲಿ ಅವರು ಬರೀ ನೀ ಕನ್ನಡದಲ್ಲಿ ನೀನೇ ಬರ್ಕೊಂಡು ಹೋಗ್ಬೇಕಾದ್ರು, ಮುಂದೊಂದು ದಿನ ನೀನೇ ಇದು ನಡೆಸ್ಕೊಂಡು ಹೋಗ್ಬೇಕಂತ ಒಂದು ಮಾತು ಹೇಳಿದರು. ಅದನ್ನು ಆಗಲೇ 2015ರಲ್ಲಿ ಬರೆದೆ ನಾನು. ಎಲ್ಲ ನೋಡಿ ಎಲ್ಲ ಮಾಡೋಷ್ಟು ಸ್ವಲ್ಪ ಆ ಟೈಮಲ್ಲಿ ಹುಷಾರು ತಪ್ಪಿದ್ರಿಂದ ಅದು ರಿಲೀಸಿಗೆ ತೊಂದರೆ ಆಯಿತು. ಈಗ ರಿಲೀಸ್ ಆಗಬೇಕಾಗಿತ್ತು ಇವತ್ತು. ಅವರು ಪ್ರಿಂಟಿಂಗ್ ಪ್ರೆಸ್ನವ್ರು ಸ್ವಲ್ಪ ನಮಗೆ ತೊಂದರೆ ಕೊಟ್ಟಿದ್ದರಿಂದ ಇವತ್ತು ಆಗ್ತಾಯಿಲ್ಲ. ಅದಕ್ಕೆ ಒಂದು ದಿನ ಮಾಡಿ ನಾನು ಒಂದು ಬಿಡುಗಡೆ ಮಾಡ್ತೀನಿ. ನಾನು ಅದೊಂದಕ್ಕೆ ಕ್ಷಮೆ ಕೇಳ್ತೀನಿ ಸರ್, ನಿಮ್ಗೆ ಹೇಳ್ಬಿಟ್ಟಿದೆ ನಾನು ಇವತ್ತು, ಆದರೆ ಆಗಲಿಲ್ಲ. ಅದು ಮುಂದೊಂದು ದಿನ ಆಗುತ್ತೆ. ಇಷ್ಟು ಹೇಳ್ತಾ ನಾನು ಈಗ ಸಬ್ಜೆಕ್ಟಿಗೆ ಒಂದು ಸಣ್ಣ ಸಬ್ಜೆಕ್ಟನ್ನು ನಾನು ಇಷ್ಟ ದೇವತೆ ಅಂತ ನನ್ನ ಸ್ಪೀಚ್ ಮಾಡಿದ್ದೆ ನಾನು ಜೈಮಿನಿನಲ್ಲಿ. ಅದಾದ ನಂತರ ಮತ್ತೆ ಎಲ್ಲನೂ ಹಾಗೆ ಮುಂದುವರ್ಕೊಂಡೆ. ಇವತ್ತು ನಾನು ಜೈಮಿನಿ ಒಂದು ಸಬ್ಜೆಕ್ಟಲ್ಲಿ ದೇವತೆಗಳು ಹೇಗೆ ಕಂಡುಹಿಡಿಯೋದು ಅನ್ನೋದು, ಕಾರಕಾಂಶ 3 ಲಗ್ನಗಳು ಜೈಮಿನಿಯಲ್ಲಿ ತುಂಬ ಮುಖ್ಯ. ಆರೂಢ ಲಗ್ನ, ಕಾರಕಾಂಶ ಲಕ್ಷಣ, ಅದರಲ್ಲಿ ಸ್ಪೆಷಲ್ಲಾಗಿ ಇದು ಯಾವುದು ಉಪಪಾದ ಲಗ್ನ, ಇವು 3. ಇದು ತುಂಬ ಏನು ಜೈಮಿನಿ ನೋಡಿ ಪರಾಶರಿ ಕಲಿಬೇಕು. ಫಸ್ಟು ಪರಾಶರಿ ಕಲಿತವರೆಲ್ಲ ಕಂಪಲ್ಸರಿ ಜೈಮಿನಿ ಕಲೀರಿ ದಯವಿಟ್ಟು. ಯಾಕೆಂದರೆ ಪರಾಶರಿ ಮೆಥಡನ್ನಲ್ಲಿ ನಾವು ಶಾರ್ಟ್ಕಟ್ಟಾಗಿ ಜೈಮಿನಿ ರೂಲ್ಸ್ ಮತ್ತು ಜೈಮಿನಿ ಚರಕಾರಕರನ್ನು ನಾವು ಇನ್ಕ್ಲೂಡ್ ಮಾಡಿದಾಗ ನಮಗೇನಾಗುತ್ತೆ, ನಿಖರವಾದಂಥ ಒಂದು ಆನ್ಸರ್ ಅನ್ನೋದು ಬಂದುಬಿಡುತ್ತೆ. ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಮ್ಮ ಡಿವಿಷನಲ್ ಚಾರ್ಟ್ ಅಂತ ಏನಿದೆ ಅಲ್ಲ, ಜೈಮಿನಿ ಚರಕಾರಕರನ್ನು ಡಿವಿಷನಲ್ ಚಾರ್ಟಲ್ಲಿ ಹಾಕಿ ನಾವು ನೋಡಿದಾಗ
ಲಾಸ್ಟ್ ಟೈಮ್ ನಾನು ಎಜುಕೇಷನ್ದೊಂದು ಮಾತಾಡಿದಾಗ ಮಕರ ಅವರ ಒಂದು ಪ್ರೋಗ್ರಾಮ್ನಲ್ಲಿ ಈ T24 ಅಲ್ಲಿ ಅದನ್ನು ವಿಶೇಷವಾಗಿ ನಾನು ಇದು ಮಾಡಿದ್ದೆ. ಅದರಲ್ಲಿ ನೋಡಿ ಜೈಮಿನಿ ಚರಕಾರಕರನ್ನು ಇನ್ಕ್ಲೂಡ್ ಮಾಡಿರೋದ್ರಿಂದ ಅಲ್ಲಿ ನಮಗೆ ನಿಖರವಾಗಿ ಒಂದು ಮಾಹಿತಿ ಸಿಗುತ್ತೆ. ಯಾಕೆಂದರೆ ನಾವು ವಿದ್ಯಾಭ್ಯಾಸ ಅಂತಂದರೆ ಏನು ಅಂದ್ಕೊಂಡಿದ್ದೀವಿ, ಅದು ಅಷ್ಟೇ ಒಂದು ಲಿಮಿಟೇಷನ್ ಮೇಲ್ಮೇಲೆ ಎಲ್ಲ ಮಾತಾಡ್ತಾಯಿದ್ರು. ಬಟ್ ಇನ್ ಡೆಪ್ತ್ ಅಲ್ರಿ ಶೈಕ್ಷಣಿಕ ಅಲ್ಲದೆ ನಮಗೆ ಆಧ್ಯಾತ್ಮಿಕ ಶಿಕ್ಷಣ ಕೂಡ ಅದು ಕೂಡ ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಯಿತು. ವ್ಯಾವಹಾರಿಕ ಶಿಕ್ಷಣ ಕೂಡ ಇಂಪಾರ್ಟೆಂಟ್. ಈ ಥರ ಚರಕಾರಕರು ಆ ರೀತಿಯಾಗಿ ತೋರಿಸ್ತಾರೆ. D9 ಇರ್ಬೋದು, D24 ಇರ್ಬೋದು, D16 ಮತ್ತು ದ್ವಾದಶ ಇರ್ಬೋದು, ಎಲ್ಲ ಒಂದು ಡಿವಿಷನಲ್ ಚಾರ್ಟಲ್ಲಿ ಕೂಡ ಈ ಚರಕಾರಕರು ಇದ್ದಾರಲ್ಲ ಅವರು ಭಾಳ ಬ್ಯೂಟಿಫುಲ್ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ನಮಗೇನಾಗುತ್ತೆ, ಜೈಮಿನಿ ಈ ಚರಕಾರಕರು ಮತ್ತು ಜೈಮಿನಿಯ ಈ ಲಗ್ನಗಳು ಇದಲ್ಲದೆ ಇನ್ನೂ ಬೇರೆ ಬೇರೆ ಲಗ್ನಗಳು ತುಂಬ ಇದೆ ಜೈಮಿನಿಲಿ. ಅದು ನನ್ನ ಪುಸ್ತಕದಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ಅದಕ್ಕೆ ಡೀಟೇಲಾಗಿ ಕೊಟ್ಟಿದ್ದೀನಿ. ಆ ಜೈಮಿನಿ ಪುಸ್ತಕ ಹೆಂಗೆ ನಿಮ್ಗೆ ವರ್ಕ್ ಆಗುತ್ತೆ ಅಂದರೆ, ನೀವು ವಿತೌಟ್ ಟೀಚರ್, ನನ್ನದೆಲ್ಲ ಬುಕ್ಗಳು ನಿಮಗೆ ಟೀಚರ್ ಬೇಕಾಗಿಲ್ಲ. ಅದೊಂದನ್ನು ನಾನು ಆ ಮಟ್ಟದಲ್ಲಿ ಬರೆಯುವಂಥದ್ದು ನನ್ನದೊಂದು ಶೈಲಿ. ಇದನ್ನು ಮತ್ತೆ ನೀವು ಎಲ್ಲಿದೆ ಡೌಟ್ ಏನಂತನೂ ಕೇಳೋಕ್ಕೂ ಆಗಲ್ಲ, ಯಾಕೆಂದರೆ ಅಲ್ಲೇ ನಾನು ಕೊಟ್ಟಿರ್ತೀನಿ. ಡೌಟ್ ನಿಮ್ಗೆ ಏನು ಬರ್ಬೋದು ಅದು ನನಗೆ ಗೊತ್ತಿರುತ್ತೆ. ಅದು ನನ್ನ ಸ್ಪೀಚಲ್ಲಿರ್ಬೋದು, ನನ್ನ ಬುಕ್ಕಲ್ಲಿರ್ಬೋದು, ನಾನು ಡೌಟ್ ಬರ್ದಂಗೆ ಬರೆಯೋದೆ ಹೇಳೋದೆ ನನ್ನ ಒಂದು ಶೈಲಿ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ಅದಕ್ಕೆ ನಾನು ಫಸ್ಟ್ ಸರ್ಕಸ್ ಮಾಡಬೇಕು, ಅಧ್ಯಯನ ಮಾಡಬೇಕು. ನೆಕ್ಸ್ಟ್ ಕಾರಕಾಂಶ ಲಗ್ನ. ಜೈಮಿನಿ ಲಗ್ನದಲ್ಲಿ ಒಂದು ಪ್ರಬಲವಾದ ಲಗ್ನ. ಏನು ಕಾರಕಾಂಶ ಲಗ್ನ ಅಂತಂದರೆ, ಒಬ್ಬ ಮನುಷ್ಯನ ಆಂತರಿಕ ಭಾವನೆ, ಅವನ ಮನಸ್ಸಿನಲ್ಲಿರುವಂಥ ಒಳ ಮನಸ್ಸಿನಲ್ಲಿರುವಂತಹ ಒಂದು ಜೀವನ ಶೈಲಿ ಮತ್ತು ಥಾಟ್ ಪ್ರೊಸೆಸ್ ಮತ್ತು ಅವನ ನಾಲೆಡ್ಜು ಅದನ್ನು ಹೇಳುವಂಥದ್ದೇ ಕಾರಕಾಂಶ ಲಗ್ನದಲ್ಲಿ ನಾವು ಕಂಡಿಡ್ಕೊಳ್ಳುವಂಥದ್ದು. ಕಾರಕಾಂಶ ಲಗ್ನದಲ್ಲಿ ನಾನು ಏನು ಕಂಡುಹಿಡಿಬೋದು, ಏನು ಮುಖ್ಯವಾಗಿ ಅದಂದರೆ ಆಧ್ಯಾತ್ಮಿಕತೆಯ ಒಂದು ಇದನ್ನು ನಾವು ಕಂಡುಹಿಡ್ಕೊಳ್ಳೋದು. ಜೈಮಿನಿಲಿ ಪರಿಹಾರ ಇಲ್ಲ, ಪರಾಶರಿಲೂ ಕೂಡ ಪರಿಹಾರ ಇಲ್ಲ. ಪರಾಶರಿ ಏನು ಹೇಳಿದ್ರೆ ಮಣಿಮಂತ್ರ ಔಷಧಿ ಅಷ್ಟೇ. ಜೈಮಿನಿಯಲ್ಲಿ ಪರಿಹಾರ ಹೇಳೋದು, ಅವ್ರಿಗೆ ಹೇಳೋದೇನೆಂದರೆ ಈ 3 ದೇವತೆಗಳು, ಇಷ್ಟ ದೇವತೆ, ಪಾಲನ ದೇವತೆ ಮತ್ತು ಧರ್ಮ ದೇವತೆ. ನಿಮಗೆ ಪರಿಹಾರ ಬೇಕಾ, ಈ ದೇವತೆಗಳನ್ನು ಕಂಡಿಡ್ಕೊಳ್ಳಿ, ಆ ದೇವತೆಗಳನ್ನು ಪ್ರೇಯರ್ ಮಾಡಿ ಅವ್ರೇನು ಫಲ ಕೊಡ್ತಾರೆ ಅಂತಿರುತ್ತೆ ಅದನ್ನು ಪಡ್ಕೊಳ್ಳಿ. ಇದನ್ನು ಹೇಳ್ತಾರೆ. ಅದನ್ನು ಶಾರ್ಟಾಗಿ ಈ ಸಂದರ್ಭಕ್ಕೆ ಹೇಳಬೇಕಂತ ನಾನು ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ, ಯಾಕಂದರೆ ಚಿಕ್ಕದಾಗಿರುತ್ತೆ. ಸರಿ, ಹಿಂಗೆ ಯಾವುದು ಲೆಫ್ಟ್ ರೈಟು ಇದಾ ಸರಿ, ಹಾಂ ಇದು ಓಕೆ, ಥ್ಯಾಂಕ್ ಯು. ಈಗ ಫಸ್ಟು ನಾವೇನು ಮಾಡ್ತಿದ್ದೀವಿ, ಕಾರಕಾಂಶ ಲಗ್ನ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇದೇನಾ ಇದು ಅಷ್ಟು ಬಂದ್ಬಿಡ್ತಲ್ಲ, ಇದೇ ನೆಕ್ಸ್ಟಾ ಜಂಪ್ ಹೊಡಿತಲ್ಲ, ನೆಕ್ಸ್ಟ್ ಇದೇನಾ? ಓಕೆ. ಕಾರಕಾಂಶ ಲಗ್ನ ಅಂತ ನಾವು ತಗೊಂಡಾಗ ನೀವು ಅದರಲ್ಲಿ ನೋಡ್ಕೊಳ್ಳಿ ಬುಕ್ಕಲ್ಲಿ. ನಾನಿಲ್ಲಿ ಏನು ಹೇಳ್ತೀನಿ ಜಸ್ಟ್ ಮಾರ್ಕ್ ಮಾಡಿರೋದು ಇಲ್ಲಿ ಏನಂತ ಅಂದರೆ, ಆತ್ಮಕಾರಕ. ಈ ಜೈಮಿನಿಲಿ ಏನಂತಂದರೆ ನಮಗೆ ಈ ಥರ ಒಂದು ಟೇಬಲ್ ಹಾಕೋಬೇಕು ನಾವು. ಹೈಯೆಸ್ಟ್ ಡಿಗ್ರಿಯಿಂದ ಲೋಯೆಸ್ಟ್ ಡಿಗ್ರಿಗೆ ಪ್ಲ್ಯಾನೆಟ್ಗಳನ್ನ ಏನು ಮಾಡ್ಕೋಬೇಕು ನಾವು, ಡಿಗ್ರಿ ವೈಸ್ ಆರ್ಡರಾಗಿ ಬರ್ಕೊಂಡಾಗ ಹೈಯೆಸ್ಟ್ ಡಿಗ್ರಿ ಯಾರು ಇರ್ತಾರೆ ಅವನು ಆತ್ಮಕಾರಕ, ಸೆಕೆಂಡ್ ಹೈಯೆಸ್ಟ್ ಅಮಾತ್ಯ, ಥರ್ಡ್ ಮಾತೃಕಾರಕ, ಫೋರ್ತ್ ಮಾತೃಕಾರಕ, ಫಿಫ್ತು ಪುತ್ರಕಾರಕ, ಮತ್ತು ಸಿಕ್ಸ್ತ್ ಬಂದ್ಬಿಟ್ಟು ಜ್ಞಾತಿಕಾರಕ, ಸೆವೆಂತ್ ಬಂದ್ಬಿಟ್ಟು ಇದು ಧಾರಕಾರಕ ಅಂತ ಬರುತ್ತೆ. ಇಲ್ಲಿ ನಮಗೇನಂತ ಅಂದರೆ ಕಾರಕಾಂಶ ಲಗ್ನ ಅಂತ ಅಂದರೆ ಆತ್ಮಕಾರಕ ಗ್ರಹ ನವಾಂಶದಲ್ಲಿ ಎಲ್ಲಿ ಕೂತ್ಕೊಂಡಿದೆಯೋ ಆ ಒಂದು ರಾಶಿಯನ್ನು ನಾವೇನು ಹೇಳ್ತೀವಿ, ಆತ್ಮಕಾರಕ ಅಂತ ಹೇಳ್ತೀವಿ. ಕಾರಕಾಂಶ ರಾಶಿ ಅಂದರೆ ನವಾಂಶದಲ್ಲಿ ಎಲ್ಲಿ ಆತ್ಮಕಾರಕ ಕೂತ್ಕೊಂಡಿದ್ದಾನೋ ಅದನ್ನು D1ಗೆ ತಗೊಂಬನ್ನಿ, ಅದು ರಾಶಿ ಚಾರ್ಟಲ್ಲಿ ಇದು ಇರುವಂಥ ಒಂದು ರಾಶಿಯನ್ನು ಕಾರಕಾಂಶ ರಾಶಿ. ಇಷ್ಟೇ, ವೆರಿ ಸಿಂಪಲ್ ಅಂತ. ಅದಾದಮೇಲೆ ನಾವು ಈ ಕಾರಕಾಂಶ ಕಂಡು ಹಿಡ್ಕೊಳ್ಳೋದಾಯಿತು. ಇವಾಗ ನೆಕ್ಸ್ಟ್ ನಾವು ದೇವತೆಗಳನ್ನು ಕಂಡುಹಿಡಿಯೋದು. ಕಾರಕಾಂಶಕ್ಕೆ ಹೆಂಗೆ ಕಂಡುಹಿಡಿಯೋದು ಇಲ್ಲಿ ನಾನು ಹಾಕಿದ್ದೀನಿ. ಇದರಲ್ಲಿ ಮೊದಲನೇದು, ಈ ಕಾರಕಾಂಶ ಲಗ್ನದಿಂದ ಏನೇನು ತಿಳಿಬೋದು ನಾವು, ವ್ಯಕ್ತಿಯ ವಿದ್ಯಾಭ್ಯಾಸ, ವೃತ್ತಿ, ದೇವತೆ, ಆಧ್ಯಾತ್ಮಿಕದಲ್ಲಿ ಉನ್ನತಿ, ಮತ್ತು ಕಾರಕಾಂಶ ರಾಶಿಯಿಂದ ವ್ಯಕ್ತಿಯ ಆತ್ಮದ ಸ್ವಭಾವ ಮತ್ತು ಧರ್ಮದ ಒಲವು, ಮೋಕ್ಷದ ಹಾದಿ ಏನು ಅನ್ನೋದನ್ನ ಅದು ತಿಳಿಸುತ್ತೆ. ನೆಕ್ಸ್ಟ್ ಇದಾದಮೇಲೆ ನಾವು ಇಷ್ಟ ದೇವತೆನ ಹೆಂಗೆ ಕಂಡುಹಿಡಿಯೋದು ಅಂತಂದರೆ, ಕಾರಕಾಂಶ ಲಗ್ನದಿಂದ 12ನೇ ಮನೆ ತೊಗೋಬೇಕು ನೀವು. ಕಾರಕಾಂಶ ಲಗ್ನದಲ್ಲಿ ರೂಲ್ಸ್ ಏನಂತಂದರೆ, 12ನೇ ಮನೆಯಲ್ಲಿ ಫಸ್ಟ್ ನಾವೇನು ನೋಡಬೇಕು, 12ನೇ ಮನೆಯಲ್ಲಿ ಇರುವಂಥ ಗ್ರಹಗಳು.
ಯಾವುದು ಅಂತ ನೀವು ನೋಡ್ಕೋಬೇಕು. ಆ ಗ್ರಹ ಯಾವುದೋ ಆ ಗ್ರಹ ಸೂಚಿಸುವಂಥ ದೇವತೆಗಳು ಅವರಿಗೆ ಇಷ್ಟ ದೇವತೆ ಆಗಿರ್ತಾರೆ ಅನ್ನೋದು ಒಂದು ಪಾಯಿಂಟ್. ಅಲ್ಲಿ ಯಾವುದು ಗ್ರಹಗಳಿಲ್ಲ, ಏನು ಮಾಡೋದು? ಆವಾಗ ನಾವೇನು ಮಾಡಬೇಕು, 12ನೇ ಮನೆಯ ಅಧಿಪತಿ ಯಾವ ಸ್ಥಾನದಲ್ಲಿ ಕೂತ್ಕೊಂಡಿರ್ತಾನೋ ಅದನ್ನು ನಾವು ಆ ರಾಶಿಯಲ್ಲಿ ನೋಡಿಕೊಂಡು ಆ ದೈವವನ್ನು ನಾವು ಅವ್ರದ್ದು ಇಷ್ಟ ದೈವ, ಆ ಇಷ್ಟ ದೈವನ ಅವರು ಆರಾಧನೆ ಮಾಡೋದ್ರಿಂದ, ಪೂಜೆ ಮಾಡೋದ್ರಿಂದ ಅವ್ರಿಗೇನು ಫಲ ಸಿಗಬೇಕು ಅನ್ನೋದು ನಾನು ಆಗಲೇ ಹೇಳಿದೆ. ಆ ಥರ ಆಗುತ್ತೆ. ಇದು ಇಷ್ಟ ದೇವತೆ ಅಂದರೆ ಸಿಂಪಲ್. ಇಷ್ಟ ದೇವತೆಯಿಂದ ನಮಗೆ ಏನೇನೆಲ್ಲ ಸಿಗುತ್ತೆ ಅನ್ನೋದಿದ್ರೆ ಇದು ಆಧಾರ. ಇದು ಸೆಕೆಂಡ್ ಬಂದುಬಿಟ್ಟು ಅಮಾತ್ಯಕಾರಕನ ನವಾಂಶ ಸ್ಥಾನದಲ್ಲಿ ಸ್ಥಿತ ಸ್ಥಾನದಿಂದ ಅಮಾತ್ಯಕಾರಕ, ಅದು ಪಾಲನಾ ದೇವತೆ. ನೆಕ್ಸ್ಟ್ ಇಷ್ಟ ದೇವತೆ ರೂಲ್ ಆಯಿತು. ನಾವು ಅಮಾತ್ಯಕಾರಕ ನಾವು ಯಾವುದು ಸೆಕೆಂಡ್ ಡಿಗ್ರಿ, ಅದು ನಾವು ಕಾರಕಾಂಶ ಲಗ್ನದಿಂದ ತಗೊಳ್ಳೋಗಿಲ್ಲ. ಪಾಲನಾ ದೇವತೆ ಅಂದರೆ ಪೋಷಣೆ. ಒಬ್ಬ ಮನುಷ್ಯನಿಗೆ ಅವನನ್ನು ಯಾವ ದೇವತೆ ರಕ್ಷಣೆ ಮಾಡ್ತಾಳೆ ಅಂತ ನಿಮಗೆ ಅಕ್ಯುರೇಟಾಗಿ ತಿಳಿಯುತ್ತೆ. ಯಾಕೆಂದರೆ ಇದನ್ನೆಲ್ಲ ನಾವು ಇಷ್ಟ ದೇವತೆ ಮಾಡುವಾಗ ಕೃಷ್ಣಕುಮಾರ್ ಸರ್, ವಾಸನ್ ಸರ್ ಮತ್ತು ಇವ್ರು ಹರಿಹರನ್ ಸರ್ ಅವರೆಲ್ಲರಿಗೂ ನಾನು ರಾಜಗೋಪಾಲ್ ಸರ್ದು ಹಾಕಿದ್ದೆ. ಅವ್ರು ಇವತ್ತು ಮೀಟ್ ಮಾಡೋದು ನಾನು ತಪ್ಪೋಯ್ತು, ಲೇಟಾಗಿ ಬಂದು. ಅವ್ರದ್ದೆಲ್ಲ ಹಾಕಿ ಅವ್ರಿಗೆ ಫೋನ್ ಮಾಡಿ ನಿಮ್ಮ ಇಷ್ಟ ದೇವತೆ ಇದೇನಾ, ಇದನ್ನೇ ಪೂಜೆ ಮಾಡ್ತಿದ್ದೀರಾ ಅಂತ ಎಸ್ ಅಂತ ಹೇಳಿದ್ರು. ಅಷ್ಟು ರಿಸರ್ಚಲ್ಲಿ ನಾನು ಅದನ್ನು ಬರೆದಿದ್ದೆ. ಇಲ್ಲಿ ಏನಂದರೆ ಅಕ್ಯುರೇಟಾಗಿ ನಿಮಗೆ ಪಾಲನಾ ದೇವತೆ ಯಾವುದು ಅಂದರೆ ನಮ್ಮನ್ನು ರಕ್ಷಣೆ ಮಾಡೋದು. ರಕ್ಷಣೆ ಮಾಡೋದು ಹೇಗೆ ಅಂತಂದರೆ ಈ ತಂತ್ರ ಕುತಂತ್ರ ದುಷ್ಟಶಕ್ತಿಗಳು ಏನೇನು ಮಾಡ್ತಿರ್ತಾರಲ್ಲ ಅದರಿಂದ ಇಡೀ ನಮ್ಮನ್ನು ನಮ್ಮ ಕುಟುಂಬವನ್ನು ರಕ್ಷಣೆ ಮಾಡಿ ಅಭಿವೃದ್ಧಿ ಮಾಡುವಂಥ ದೇವತೆಯನ್ನು ಪಾಲನಾ ದೇವತೆ ಅಂತ ಹೇಳ್ತೀವಿ. ಅದನ್ನು ನೋಡೋದು ಹೇಗೆ, ಅಮಾತ್ಯಕಾರಕ ನವಾಂಶದಲ್ಲಿ ಎಲ್ಲಿ ಕೂತಿದಾನೋ ಅಲ್ಲಿಂದ 6ನೇ ಮನೆ. 6ನೇ ಮನೆಯಲ್ಲಿ ಯಾವ ಗ್ರಹ ಕೂತ್ಕೊಂಡಿರುತ್ತೋ ಆ ಗ್ರಹದ ದೇವತೆ ಅನ್ನೋದು ಸೂಚನೆ ಕೊಡುತ್ತೆ. ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಆರಾಧನೆ ಮಾಡಬೇಕು. ಒಂದು ವೇಳೆ ನಾವು 6ನೇ ಮನೆಯಲ್ಲಿ ಅಮಾತ್ಯಕಾರಕನಿಂದ ಯಾರೂ ಇಲ್ಲ, ಆಗ ನಾವೇನು ಮಾಡಬೇಕು, ಆ ಒಂದು 6ನೇ ಮನೆ ಅಧಿಪತಿ ಎಲ್ಲಿ ಕೂತ್ಕೊಂಡಿದ್ದಾನೋ ಅದನ್ನು ನಾವು ಕೂತಿರೋ ಜಾಗದಲ್ಲಿ ಆ ರಾಶಿ ತಕ್ಕ ಹಾಗೆ ದೇವತೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಪಕ್ಕದಲ್ಲಿ ಜೊತೆಯಲ್ಲಿ ಏನಾದರೂ ಯಾವುದಾದ್ರು ಇನ್ನೊಂದು ಗ್ರಹ ಇದ್ರೂ ಕೂಡ ಆ ಎರಡೂ ಗ್ರಹಗಳು ಸೇರಿದಾಗ ಒಂದು ಅವತಾರ ಅಂತ ಇರುತ್ತೆ. ಆ ಅವತಾರನ ನಾವು ಪೂಜೆ ಮಾಡಬೇಕಾಗಿ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಧರ್ಮದೇವತೆ. ನೋಡಿ, ಧರ್ಮದೇವತೆ ಹಿಂದೆನೇ ಕೆಳಗಡೆ ಧರ್ಮದೇವತೆ ಏನಂತಂದರೆ ಕಾರಕಾಂಶ ಲಗ್ನದಿಂದ, ಅದನ್ನು ಕಾರಕಾಂಶ ಲಗ್ನ ತಗೊಳ್ಳಿ, ಲಗ್ನದಿಂದ 9ನೇ ಮನೆ. 9ನೇ ಮನೆಯಲ್ಲಿ ಯಾವ ಗ್ರಹ ಕೂತ್ಕೊಂಡಿರುತ್ತೆ ಅದು ನಮಗೆ ಧರ್ಮದೇವತೆಯನ್ನು ತಿಳಿಸುತ್ತೆ. ಯಾವುದು ಗ್ರಹ ಇಲ್ವಾ, 9ನೇ ಮನೆ ಅಧಿಪತಿ ಎಲ್ಲಿ ಹೋಗಿದ್ದಾನೆ ನೋಡ್ಕೊಳ್ಳಿ, ಅದರಲ್ಲಿ ನಿಮಗೆ ಆ ದೇವತೆಯನ್ನು ನೀವು ಕಂಡಿಡ್ಕೋಬೋದು. ನೆಕ್ಸ್ಟ್ ಇದು ಆದಮೇಲೆ ಇವ್ರ ಫಲಗಳು ಏನು ಅಂತ, ಇಷ್ಟ ದೇವತೆ, ಪಾಲನಾ ದೇವತೆ ಮತ್ತು ಧರ್ಮ ದೇವತೆಯನ್ನು ಪೂಜೆ ಮಾಡೋದ್ರಿಂದ ಏನು ಫಲ ಸಿಗುತ್ತೆ ನಮಗೆ? ಇಷ್ಟ ದೇವತೆಯಿಂದ ನೋಡಿ ಮನಃಶಾಂತಿ, ದೋಷ ನಿವಾರಣೆ, ಆತ್ಮದ ಪ್ರಗತಿ. ಮತ್ತು ಪಾಲನಾ ದೇವತೆ ಪೂಜೆ ಮಾಡೋದ್ರಿಂದ ಆರ್ಥಿಕತೆಯಲ್ಲಿ ಸ್ಥಿರತೆ, ರಕ್ಷಣೆ, ಪೋಷಣೆ, ಮನಃಶಾಂತಿ. ಧರ್ಮ ದೇವತೆ ಅಂತಂದರೆ ಸತ್ಫಲಗಳು ಮತ್ತು ಸಾಧನೆ. ನಾವೇನಾದರೂ ಲೈಫ್ನಲ್ಲಿ ಅಚೀವ್ ಮಾಡಬೇಕಂತ ಅಂದರೆ ಡೆಫಿನೆಟಾಗಿ ಏನಾಗುತ್ತೆ, ಧರ್ಮ ದೇವತೆ. ಈ 3 ದೇವತೆಗಳನ್ನು ನಮಗೆ ಜೈಮಿನಿ ಒಂದು ಸೂತ್ರದಲ್ಲಿ ನಮಗೆ ಇಂಪಾರ್ಟೆಂಟ್. ಈ ಕಾರಕಾಂಶ ಲಗ್ನದಿಂದ ನಾವು ನಿಜವಾಗ್ಲೂ ಇವಾಗ ಕೆಲವರೆಲ್ಲ ಕೇಳ್ತಾ ಇರ್ತೀರ, ಅಯ್ಯೋ ಯಾವ ದೇವ್ರನ್ನ ಪೂಜೆ ಮಾಡೋದು, ನಮಗೆ ಮನೆ ದೇವ್ರ ಪೂಜೆ ಮಾಡಬೇಕಾ, ಇಲ್ಲ ಯಾವ ಇಷ್ಟ ದೇವ್ರು ಮಾಡಬೇಕಾ, ಯಾವ್ದು ಮಾಡಿದ್ರೆ ಏನು ಫಲ ಸಿಗುತ್ತೆ ಅನ್ನೋ ಕನ್ಫ್ಯೂಸೇ ಬೇಡ. ನಿಮ್ಮ ಚಾರ್ಟ್ನಲ್ಲಿ ಈ 3 ದೇವತೆಗಳನ್ನ ರೂಲ್ಸ್ ಅಪ್ಲಿಕೇಟ್ ಮಾಡಿ ಆ ದೇವತೆಗಳನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂಡು ಆರಾಧನೆ ಸ್ಟಾರ್ಟ್ ಮಾಡಿ. ನಿಮಗೆ ಮಾಡ್ತಾ ಏನಾಗುತ್ತೆ, ಸಕ್ಸಸ್ ಡೆಫಿನೆಟ್. ಇದನ್ನು ನಾನು ರಿಸರ್ಚಲ್ಲಿ ವ್ಯಕ್ತಿಗಳ ಲೈಫ್ನಲ್ಲಿ ಅದನ್ನು ಅಡ್ಯಾಪ್ಟ್ ಮಾಡಿ ಕಂಡಿಡಿದು ಇದನ್ನು ಹೈಲೈಟ್ ಮಾಡಿದ್ದೀನಿ. ಯಾಕಂದರೆ ದೇವತೆಗಳು ತುಂಬ ಇಂಪಾರ್ಟೆಂಟ್ ಅನ್ನೋದು ಒಂದು. ಇದಾದಮೇಲೆ ನೋಡಿ, ಒಂದು ಚಾರ್ಟ್ ನಿಮಗೆ ಹೇಳ್ತೀನಿ, ಅರವಿಂದ್ ಘೋಷ್ ಅವ್ರದ್ದು. ಇಲ್ಲಿ ಆತ್ಮಕಾರಕ ಇಷ್ಟು ಸಾಕಂತ ಹೇಳ್ತಿದ್ದಾರೆ. ಈ ಚಾರ್ಟ್ ಏನೋ ಅನಲೈಸ್ ಮಾಡೋದು ಬೇಡ, ನೀವು ಅಲ್ಲಿ ನೋಡ್ಕೊಳ್ಳಿ. ಆದರೆ ಒಂದು ಹೇಳ್ಬೋದು ಏನಂದರೆ, ಎಂಡಿಗೆ ಹೊಟ್ಟೋಗೋಣ. ಏನಂತಂದರೆ ಎಂಡಲ್ಲಿ ಕಾರಕಾಂಶ ಲಗ್ನ ಇಷ್ಟೇ ಅಲ್ದಿರ, ನೀವು ದೇವತೆಗಳನ್ನು ಕಂಡುಹಿಡಿಯೋದೇ ಅಲ್ದಿರ ನಿಮಗೆ ನೋಡಿ ಆಕಾಂಕ್ಷೆಗಳು, ಹಿಂದಿನ ಜನ್ಮದ ಕರ್ಮಗಳು, ಇದು ಓದ್ಕೊಳ್ಳಿ ನೀವು ಅಲ್ಲಿ. ಅದಾದಮೇಲೆ ವೃತ್ತಿ ಮತ್ತು ಉದ್ಯೋಗ ತಿಳಿಬೇಕಂದ್ರೆ ಇದು ಡೆಫಿನೆಟಾಗಿ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ಆಧ್ಯಾತ್ಮ ಮತ್ತು ಮೋಕ್ಷದ ಸಾಧನೆನ ಹೆಂಗೆ ಮಾಡ್ಕೋಬೋದು ಅದರ ಒಂದು ರಿಸಲ್ಟ್ ಕೊಡುತ್ತೆ. ಹಾಗೆ ವಿಶೇಷವಾದಂಥ ಸಾಮರ್ಥ್ಯಗಳು, ನಮ್ಮ ಕೆಪಾಸಿಟಿ ಏನೇನಿದೆ ಅನ್ನೋದನ್ನು ಕೂಡ ಅವನಿಗೆ ಯಾವ ರೀತಿಯಾದಂತಹ ಒಂದು ಜ್ಞಾನ, ಬುದ್ಧಿವಂತಿಕೆ. ನೋಡಿ, ಇಷ್ಟು ಒಂದು 10 ನಿಮಿಷ ಅಲ್ಲ, 5 ನಿಮಿಷನೇ ಇದು ನನಗೆ ತಿಳಿದ ಮಟ್ಟಿಗೆ. ಆದರೆ ಹೇಳಬೇಕಾದ್ರೆ ಅದು ಇದು ಸೇರ್ಕೊಂಡು ಇಷ್ಟೊತ್ತಾಯಿತು, ಕಂತೆ ಪುಂತೆ ಎಲ್ಲ ಸೇರಿಕೊಂಡು ಇಷ್ಟೇ. ಇಷ್ಟಲ್ಲಿ ನೋಡಿ, ಜೈಮಿನಿ ಸೂತ್ರದಲ್ಲಿ ನಮಗೆ ಎಷ್ಟೊಂದು ವಿಚಾರ ತಿಳಿತು ಅಂತಂದರೆ
ಅರ್ಧ ನಮ್ಮ ಲೈಫ್ ಸ್ಟೋರಿನೇ ನಾವಿಲ್ಲಿ ಕಂಡಿಡ್ಕೊಂಡ್ಬಿಟ್ವಿ ಅನ್ನೋದು ಜೈಮಿನಿಯ ಒಂದು ಸ್ಟೈಲ್ ಇದು, ಆಯಿತಾ? ಬ್ಯೂಟಿಫುಲ್ ಆಗಿದೆ. ಎಲ್ಲರೂ ಜೈಮಿನಿನ ಕಲೀರಿ, ಹಾಗೆ ಪರಾಶರಿ ಜೊತೆಯಲ್ಲಿ ಕಲೀರಿ. ನಿಮ್ಮೆಲ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಂತಹ ನಮ್ಮ ಗೌತಮ್ ಸರ್ ಮತ್ತು ಇದು ಗುರುಕುಲ ರಾಮಾನುಜನ ಗುರುಕುಲದ ಬದ್ರಿನಾಥ್ ಸರ್, ಇವರೆಲ್ಲ ಟೀಮ್ಗೂ ಕೂಡ ನನ್ನ ವಂದನೆಯನ್ನು ಹೇಳ್ತಾ ನಾನು ಈ ಒಂದು ಸಣ್ಣ ಒಂದು ಪ್ರಯತ್ನವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಎಲ್ರಿಗೂ ಕೂಡ ಇದು ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡು ಧನ್ಯವಾದಗಳನ್ನು ಹೇಳ್ತಾ